ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೆಜಾನ್ನಂಥ ದಟ್ಟವಾದ ರೇನ್ ಫಾರೆಸ್ಟ್, ಸಮುದ್ರದ ಆಳದಲ್ಲಿರುವಂಥ ಜಲಚರಗಳು, ಆಕಾಶದಲ್ಲಿರುವಂಥ ಅನೇಕ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಪ್ಲೇಸ್ ಐತಿ ಗೋತನ್ಬರ್ಗಲ್ಲಿ. ಸೊ ಇದು ಸ್ವೀಡನ್ನ 2ನೇ ಅತಿ ದೊಡ್ಡ ಸಿಟಿ. ಸೊ ಈ ಸಿಟಿ ಮಧ್ಯದಲ್ಲಿ ಈ ಥರ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅದು ಭಾಳ ಡಿಫ್ರೆಂಟ್ ಆಗೈತಿ. ಸೊ ಇವತ್ತು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ, ಬರೀ ನೋಡೋಣ. Let's go to Universe Museum. We'll have so much fun there. ಯೂನಿವರ್ಸಿಯಂ ಲಿಟ್ರಲಿ ಸಿಟಿ ಸೆಂಟರ್ನಾಗ ಐತಿ. ಬಸ್ ಅಥವಾ ಟ್ರಾಮಿಂದ ಈಸಿಯಾಗಿ ಬಂದ್ಬಿಡ್ಬೋದು. ಸೊ ಯೂನಿವರ್ಸಿಯಂ ಹತ್ರ ಬಂದ್ವಿ ನಾವು ಇವಾಗ. ಒಳಗೆ ಬಂದ ಕೂಡಲೇ ವೈಬೇ ಡಿಫ್ರೆಂಟಾಗಿ ಅನಿಸುತ್ತೈತಿ. ಸ್ಟ್ರಾಲರ್ ತಂದವ್ರಿಗೆ ಒಂದು ರೂಮಲ್ಲಿ ಇಟ್ಟು ಲಾಕ್ ಮಾಡಿಕೊಂಡು ಹೋಗೋಕ್ಕೂ ಫೆಸಿಲಿಟಿ ಇಟ್ಟಿದ್ರು ಅವರು. ಸೊ ನಾವೇನು ಇಡಲಿಲ್ಲ, ಮುಂದಕ್ಕೆ ತೊಗೊಂಡು ಹೋದ್ವಿ. ಆಮೇಲೆ ಏನಾರೇ ಇಂಪಾರ್ಟೆಂಟ್ ಥಿಂಗ್ಸ್ ಇತ್ತಂದರೆ ಸೇಫ್ಟಿ ಲಾಕರ್ಸಲ್ಲಿ ಇಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 7th ಫ್ಲೋರಿಂದ. ವಿಸ್ಡೋಮ್ ಅಂತ ಒಂದು ಫ್ಲೋರ್ ಐತಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಒಳಗೆ ಬರ್ತಿದ್ದಂಗೆ ಡೈನೋಸರ್ ನಮ್ಗೆ ಹಲೋ ಅಂತ ಹೇಳಕ್ಕೆ ನಿಂತಿತ್ತು. ಆಮೇಲೆ ಅಲ್ಲಿ ವರ್ಚುವಲ್ ರಿಯಾಲಿಟಿ ಥರ ಡೈನೋಸಾರಸ್, ಬೇರೆ ಬೇರೆ ಥರ ಪ್ರಾಣಿಗಳು ಬಂದು ಹೋಗೋ ಥರ ಅನಿಮೇಷನ್ ಮಾಡಿಟ್ಟಿದ್ರಲ್ಲಿ. ಸೊ ರಿಯಲ್ ಇಮೇಜಸ್ ಪ್ಲಸ್ ಓವರ್ಲೇ ಎಫೆಕ್ಟ್ ಈ ಯೂನಿವರ್ಸಿಟಿನಾಗ ಡಿಫ್ರೆಂಟ್ ಕ್ಲೈಮೇಟ್ ಝೋನ್ಸ್ನ ಕ್ರಿಯೇಟ್ ಮಾಡಿ ಅದು ಹೆಂಗಿರ್ತೈತಿ ಅಂತಂದು ಹುಡುಗರಿಗೆ ತೋರ್ಸಕ್ಕಂತಂದೇ ಮಾಡಿಟ್ಟಾರ. ನಾವು ಮುಂದೆ ಹೋಗ್ತಿದ್ದಂಗೆ ಡೈನೋಸಾರ್ನ ಹೆಜ್ಜೆ ಮೂಡ್ತಿದ್ವು. ಭಾರಿ ಅಂದರೆ ಭಾರಿ ಮಸ್ತ್ ಅನಿಸಿತ್ತು. ಒಳಗೆ ಹೋಗ್ತಿದ್ದಂಗೆ ಫುಲ್ ಡಿಫ್ರೆಂಟ್ ಅನ್ಸಕತ್ತಿತ್ತು. ಫುಲ್ಲು ಬೇರೆ ಬೇರೆ ಪಕ್ಷಿಗಳು, ಆಮೇಲೆ ಕೋತಿ, ಆಮೇಲೆ ಬಟರ್ಫ್ಲೈಸು, ಭಾಳ ಫುಲ್ ಒಂದು ಅಮೆಜಾನ್ ವೈಬ್ ಥರ ಬರತ್ತಿತ್ತು. ಈ ಟ್ರಾಪಿಕಲ್ ಕಂಡೀಷನ್ ಎಫೆಕ್ಟ್ ಬರಬೇಕಂತಂದು ಹ್ಯೂಮಿಡಿಟಿನೂ ಅದೇ ಥರ ಸೆಟ್ ಮಾಡಿದ್ರು. ನೋಡಿ ಬೇರೆ ಡಿಫ್ರೆಂಟ್ ಗಿಡಗಳು ಹಾಕ್ಯಾರ. ಇದು ನೋಡು ದ್ರಾಕ್ಷಿ ಗಿಡ. ಇದು ಟ್ರಾಪಿಕಲ್ ಫಾರೆಸ್ಟ್ ಅಂದರೆ ವೆದರ್ ಯಾವ್ದು ಹೇಳಿ ನಮ್ಮೂರಿನ ಥರ ವೆದರಿಂದ ಇರೋದನ್ನ ಇಲ್ಲಿ ಮಾಡ್ಯಾರ ಇವರು. ಅಂದರೆ ವಿಂಟರ್ನೇ ಬಂದ್ರಂದ್ರೂ ಹಿಂಗೆ ಇರ್ತೈತಿ ಇಲ್ಲಿ ವೆದರ್ ಮೇಂಟೈನ್ ಆಗಿರುತ್ತೆ. ಅಂದರೆ ಇಲ್ಲಿಯವರಿಗೆ ಟ್ರಾಪಿಕಲ್ ಕಂಡೀಷನ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಕ್ರಿಯೇಟ್ ಮಾಡ್ಯಾರ ಹುಡುಗರಿಗೆ ತೋರ್ಸಕ್ಕೆ, ಹೌದಿಲ್ಲ? ಇವರು ಒಟ್ಟು ನೀರಾಗ ಗಿಡ ಹಚ್ಚಿ ಕೊಡ್ಯಾಕೆ ಬಿಟ್ಬಿಟ್ಟಾರ ಇವರು. ಅದಕ್ಕೆ ನೋಡಿಲ್ಲ, ಅದು ಒಳಗೆ ಪಾಚಿ ಇಟ್ಬಿಟ್ಟವ. ಅಂದರೆ ಟ್ರಾಪಿಕಲ್ ಫಾರೆಸ್ಟ್ ಒಳಗಡೆ ನೀರು ಭಾಳ ಮಳೆ ಬಂದಾಗ ನೀರು ನಿಂತು ಹೆಂಗಾಗಿರ್ತದೆ ನೋಡೋದು ಎನ್ವಿರಾನ್ಮೆಂಟು, ಆ ಥರ ಕ್ರಿಯೇಟ್ ಮಾಡ್ಯಾರ ನೋಡೋದು. ಇದು ಲೋಟಸ್, ಲಿಲ್ಲಿ, ಆ ಥರದ್ದೆಲ್ಲ ಬಾರಿ ಇದಲ್ಲ. ಹಾವು ಜೀವಂತ ನೋಡ್ರಿ. ಅಲ್ಲೊಂದು
ನಾನು ಒಂಥರ ಫಸ್ಟ್ ಟೈಮ್ ಏನವು ಏನವು ಹಾಂ ಮಾಡು ನಡ್ಕೊಂಡಿನ್ ಬಾ Wall of rock. ಸ್ಟಾರ್ಫಿಶ್ ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಆಮೇಲೆ ಥರನೇ ಅದಾರ ರೀ ಅದು ಡಕ್ಕಿ ಥರ ಅದಾರೆ ನೋಡಿ ಇಲ್ಲೊಂದು ನೋಡಿ ಫಿಶ್ ಅಲ್ಲಿ ಹೋಲ್ ಇದಾವಲ್ಲ ಇದು ಒಳಗೆ ಅಪ್ಪ ನೋಡಿ ನೋಡಿ ಎಷ್ಟು ಚಂದ ಡಿಫ್ರೆಂಟ್ ಅಪ್ಪ ಪೂರ್ತಿ ಮುಂದೋದ್ರೆ ನೀರು ಒಳಗೆ ಹೋಗ್ದಂಗೆ ಅನಿಸ್ತೈತಿ. ಅಪ್ಪನ ಕೈಯ ಫಿಶ್ ಅನ್ಕೊಂಡು ಇದು ನೋಡಿ ಫಿಶ್ ಐತಲ್ಲ ಅಂತದೈತ್ ನೋಡಿ ಕಾಣವಲ್ದಾಗಿತ್ತದು ಅದು ಭಾಳ ಕತ್ತಲಾಗಿರೋಕೆ ಇಷ್ಟಪಡ್ತೀನಿ. ಇನ್ನೊಂದು ಐತಿ ಆ ಕಡೆ ಸೈಡ್ ಇರ್ತದೆ. ನಾವು ಇಲ್ಲಿ ನೀಮೋ ಫಿಶ್ನ ನೋಡೋಕ್ಕೆ ಸಿಕ್ತು ನಮಗೆ. ನಾವು ನೀಮೋ ಫಿಶ್ನ ನೋಡೋಕೆ ಭಾಳ ಟೈಮ್ ತೊಗೊಂಡ್ವಿ, ಅದು ಸಿಗ್ತಾನೆ ಇರಲಿಲ್ಲ. ಅದು ಕತ್ತಲೊಳಗೆ ಕುಂತು ಅಡಿಕೆಣ ಹಾಕಿತ್ತು, ಬೆಳಕಿ ಬರೋಲ್ದಾಗಿತ್ತು. ಇವೆಲ್ಲ ರಿಯಲ್ ಆಗಿ ನಾವು ನೋಡ್ಬೇಕಂದ್ರೆ ಭಾಳ ಸಮುದ್ರದ ಆಳಕ್ಕೆ ಹೋಗ್ಬೇಕು. ಬಟ್ ಇವರು ನಮ್ಗೆ ಈಸಿ ಆಗಲಿ ಅಂತಂದು ಈ ಬಿಲ್ಡಿಂಗ್ ಒಳಗಡೆನೆ ಎಲ್ಲ ತಂದಿಟ್ಟಾರ. ಭಾಳ ಚಲೋ ಐತೆ, ಇವ್ರು ಮಾತ್ರ ಭಾಳ ಎಂಜಾಯ್ ಮಾಡಿದ್ರು. ಟನಲ್ ಐತಿ.
ಮುಸುಕ್ ತಿಂತದಣ್ಣ ಅದು. ನೆಕ್ಸ್ಟ್ ನಾವು ಹೋಗಿದ್ದು ರೆಪ್ಟೈಲ್ಸ್ ಸೆಕ್ಷನ್ ಒಳಗಡೆ. ಅಲ್ಲಿ ಹಾವು, ಬೇರೆ ಬೇರೆ ಥರದ್ದು ಹಾವಿನ ಪ್ರಭೇದಗಳು ಇದ್ವು. ಕಾಳಿಂಗ್ ಸರ್ಪ, ಲಾಂಗೆಸ್ಟ್ ವೆನಮಸ್ ಸ್ನೇಕ್ ಇನ್ ದ ವರ್ಲ್ಡ್. ಇದು ಏನಾರ ಕಚ್ಚಿತ್ತಂದ್ರೆ ಎಷ್ಟು ಪ್ರಮಾಣದಾಗ ಇದು ವಿಷ ಬಿಡ್ತೈತಂದ್ರೆ ಆನೆಗಳು ಕೂಡ ಸಾಯ್ತಾವಂತ. ವೆರಿ ಡೇಂಜರಸ್. ಇದೊಂದು ಹಾವು ಬರ್ತೈತೆ ನೋಡಿದ್ದು, ಇಲ್ಲ ಯಾವ ಥರದ್ದು ಸಮುದ್ರದ ಹಸಿರು. ಇದು ಬಾಹುಬಲಿ ಪಿಕ್ಚರ್ನಾಗ ಇಲ್ರಿ, ಸೇಮ್ ಹಾವು. ಮುನ್ನೋಡು ಮುನ್ನೋಡು ಬಂತ ಮುನ್ನೋಡು ಲಕ್ಷ. ತಡಿ ಈಗ ನೋಡಿದ್ವಿ ಏನು ಎಸ್ ಸರ್ ನಾವು ಬರುತ್ತದ ಇಲ್ಲ ಬರುತ್ತಡಿ ಈಗ. ಮಕ್ಕಳಿಗೆ ಆ ಕಾಡಿನ ಫೀಲ್ ಬರಲಿ ಅಂತಂದು ಜೀಪ್ ಹಿಡಿತಾರೆ. ಸೊ ಜೀಪಲ್ಲಿ ಕುತ್ಕೊಂಡು ಬಸ್ ನೋಡ್ತಿದ್ರೆ ಅದು ಆನ್ ಆಗಿ ಸೌಂಡ್ ಮಾಡುತ್ತಾ ಮತ್ತು ಆಮೇಲೆ ಆಫ್ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಮುಂದಕ್ಕೆ ಹೋಗಿ. ಆವಾಗಲೇ ನೀವು ಟ್ರಾಪಿಕಲ್ ಫಾರೆಸ್ಟ್ ನೋಡಿದ್ರಿ. ಇವಾಗ ನೆಕ್ಸ್ಟ್ ನಾವು ರೈನ್ ಫಾರೆಸ್ಟ್ ಝೋನಿಗೆ ಹೊಂಟೀವಿ. ಇದು ಮಾತ್ರ ನಾವು ಎಲ್ಲೂ ನೋಡಿರಲಿಲ್ಲ ಈ ಥರ ಸೆಟಪ್ಪು. ಒಂಥರ ಕಾಡೊಳಗಡೆನೇ ಹೋದಂಗೆ ಫೀಲ್ ಆಯ್ತು ನಮಗಿದು. ಎತ್ತರವಾದ ಗಿಡಗಳು, ಅದರಲ್ಲಿ ಮರದೊಳಗಡೆ ಒಂದು ಪೊಟ್ರೆ ಥರ ಮಾಡಿದರು. ಆಮೇಲೆ ತುಂಬ ಲೆವೆಲ್ಸ್ ಮಾಡಿದರು. 4-5 ಫ್ಲೋರ್ ಇತ್ತು ಒಂದು ದೊಡ್ಡ ಗಿಡ ನಡುಕ. ಅಲ್ಲಲ್ಲಿ ನಮಗೆ ಬೇರೆ ಬೇರೆ ಪಕ್ಷಿಗಳನ್ನು ಕಾಣಿಸ್ತಿದ್ವು. ಕ್ಲೈಂಬಿಂಗು ಭಾರಿ ತಗೊಂಡು ಈ ಪ್ಲೇಸ್ಗೆ ನಾವು ನಿಜವಾಗ್ಲೂ ವಿಂಟರಲ್ಲಿ ಬರಬೇಕು. ಹೊರಗಡೆ ಪೂರ್ತಿ ಗಿಡದೊಳಗೆ ಒಂದು ಎಲಿನೂ ಇರಲ್ಲ. ಆ ಟೈಮ್ನಾಗ ಈ ಬಿಲ್ಡಿಂಗ್ ಒಳಗೆ ಬರಬೇಕು. ನಮ್ಗೆ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ಸುತ್ತೆ. ಯಾಕಂದರೆ ಇವರು ಥ್ರೌಟ್ ದ ಇಯರ್ ಮೇಂಟೈನ್ ಮಾಡ್ತಾರೆ. ಸೊ ಇದೇ ಥರ ಗಿಡಗಳು ಎಲ್ಲ ಬೆಳೆಸ್ತಾರೆ ಅವರು ಪೂರ್ತಿ ಈ ಬಿಲ್ಡಿಂಗ್ ಒಳಗಡೆನೆ. ಸೊ ಈ ಕೋಲ್ಡ್ ಕಂಟ್ರಿ ಒಳಗಡೆ ಈ ಥರ ಫಾರೆಸ್ಟ್ ಮೇಂಟೈನ್ ಮಾಡೋದು ರಿಯಲಿ ಚಾಲೆಂಜಿಂಗು. ಅದಕ್ಕೋಸ್ಕರನೇ ಇಲ್ಲಿರೋ ರೀಜನ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತಂದು ಈ ರೈನ್ ಫಾರೆಸ್ಟು, ಟ್ರಾಪಿಕಲ್ ಕ್ಲೈಮೇಟ್ ಇರೋವಂಥ ಸಿಚುವೇಶನ್ ಇವರು ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ಇಲ್ಲಿಂದ ಮೇಲೆ ಹೋಗೋಕೆ ಐತೆ ಅನ್ಸುತ್ತೆ ಜಾಗ. ಎಷ್ಟು ಉದ್ದ ಐತೆ ನೋಡೋದು ಕೊಪ್ಪು ಊಟಾಣಿ. ಕಿಡ್ಸ್ ಪ್ಲೇ ಏರಿಯಾ ಆ್ಯಸ್ ಯೂಶ್ವಲ್ ಎಲ್ಲ ಮ್ಯೂಸಿಯಮಲ್ಲಿ ಇರೋ ಥರ ಇಲ್ಲಿನೂ ಒಂದು ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಆಮೇಲೆ ಊಟ ಮಾಡೋಕ್ಕೂ ಒಂದು ಸೆಕ್ಷನ್ ಮಾಡಿದ್ದು.
ಇಲ್ಲಿ ಫೋಟೋ ತಗೊಂಡ್ವಿ ಅಂದರೆ ಒಬ್ಬೊಬ್ಬರದಮ್ಮ ಫೋಟೋ ಬರುತ್ತೆ ನೋಡಿ. ಸೊ ನಾವು ಆರಾಮಾಗಿ ತಂದಿರೋ ಬಾಕ್ಸ್ನ ಕೂತ್ಕೊಂಡು ತಿಂದು ಆರಾಮಾಗಿ ತೊಳ್ಕೊಂಡು ಹೋಗ್ಬೋದು. ಎಲ್ಲ ವ್ಯವಸ್ಥೆ ಮಾಡಿದ್ರು ಇವರು. ಹಿಂದಕ್ಕೆ ಸರಿಸ್ಕೊಂಡು ಮ್ಯಾಟ್ರಿಕ್ಸ್ ಇವಾಗ ನಾವು ಸ್ಪೇಸ್ ಝೋನ್ ಒಳಗದೀವಿ. ಬೇರೆ ಬೇರೆ ಪ್ಲಾನೆಟ್ಸ್, ಆಸ್ಟ್ರೋನಾಟ್ ಸೂಟ್ಸ್, ಸಿಮ್ಯುಲೇಟರ್ಸ್, ಆಮೇಲೆ ಒಂದು ಪ್ಲ್ಯಾನೆಟ್ಟಿಂದ ಇನ್ನೊಂದು ಪ್ಲ್ಯಾನೆಟಿಗೆ ಹೋಗೋಕ್ಕೆ ಎಷ್ಟು ದೂರ ಹಿಡಿತೈತಿ ಅನ್ನೋದು ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿದ್ರು ಅವರು. ಹುಡುಗರಿಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ರು. ಡೈಜೆಸ್ಟಿವ್ ಟ್ರ್ಯಾಕ್ ಒಳಗಡೆ ಊಟ ಹೋದಾಗ ಏನೇನು ಆಗ್ತೈತಿ ಅಂತಂದು ತೋರ್ಸಕ್ಕಂತಂದು ಒಂದು ಡೆಮಾನ್ಸ್ಟ್ರೇಷನ್ ಥರ ಇವರೊಂದು ಪ್ಯಾಸೇಜ್ ಮಾಡಿದರು. ಅಲ್ಲೇ ಒಂದು ಸಣ್ಣ ಕೆಮಿಸ್ಟ್ರಿ ಲ್ಯಾಬನ್ನು ಇಟ್ಟಿದ್ದರು. ಏನಾದರೂ ಪಳೆಯುಳಿಕೆಗಳನ್ನು ಯಾವ ರೀತಿ ಪ್ರಿಸರ್ವ್ ಮಾಡೋಕ್ಕೆ ಅವರು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಅವೆಲ್ಲ ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಇತ್ತು. Eller hur? Det var den du tänkte säga där, eller hur? Jag såg det på dig. Vi har Atlanten och... ಫ್ರಮ್ ರೈನ್ ಫಾರೆಸ್ಟ್ ಟು ಓಷನ್ ಟು ಸ್ಪೇಸ್. ಸೊ ಒಂದು ಯೂನಿವರ್ಸಮ್ ಏನೈತಲ್ಲ, ಇದೊಂದು ಸೈನ್ಸ್ ಪ್ಲಸ್ ಅಡ್ವೆಂಚರ್ ಕಾಂಬೋ ಇದ್ದಂಗಿದು. ಬೆಂಗಳೂರಲ್ಲಿರೋ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ನೆನಪಾಯ್ತು ನನಗೆ ಒಂದು ಸ್ವಲ್ಪ. ಅದನ್ನು ಇನ್ನೂ ಡೆವಲಪ್ ಮಾಡ್ಬೋದು ಮಾಡರ್ನ್ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡ್ಕೊಂಡು. ಸೊ ಅದು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನನ್ನ ಮಗಳಿಗೆ ತೋರಿಸ್ತೀನಿ ಯಾವ ಥರ ಇರ್ತೈತೆ ಅಂತಂದು. ನೀವು ಹೋಗಿ ಬರ್ರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಬಾಯ್.